ಈಗ ಇಡೀ ವಿಶ್ವವೇ ಕೌತುಕದಿಂದ ಅಮೆರಿಕದತ್ತ ಎದುರು ನೋಡ್ತಾ ಇದೆ. ಹಲವು ತಿಂಗಳುಗಳಿಂದ ಹೊತ್ತಿ ಉರಿಯುತ್ತಿರೋ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಈಗ ಇತಿಶ್ರೀ ಹಾಡೋ ಕಾಲ ಬಂದಿದೆಯಾ? ನಾಳೆ ಡೊನಾಲ್ಡ್ ಟ್ರಂಪ್ ಕರೆಯಲಿರುವಂತಹ ಆ ಒಂದು ಸುದ್ದಿಗೋಷ್ಠಿ ಜಗತ್ತಿನ ಭೂಪಟವನ್ನೇ ಬದಲಿಸುತ್ತಾ ನಾನು ಬಂದ್ರೆ ಯುದ್ಧ ನಿಲ್ಲಿಸ್ತೀನಿ ಅಂದಿದ್ದ ಟ್ರಂಪ್ ಈಗ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಕಾಂಡದ ಅಖಾಡಕ್ಕಿಳಿಯಲಿದ್ದಾರೆ. ಹಾಗಾದ್ರೆ ಗುರುವಾರ ಯುದ್ಧ ವಿರಾಮ ಘೋಷಣೆ ಆಗುತ್ತಾ? ಟ್ರಂಪ್ ಪ್ಲಾನ್ ಏನು ನೋಡಿ ಈ ಸ್ಪೆಷಲ್ ರಿಪೋರ್ಟ್. ಅಮೆರಿಕಕ್ಕೆ ಸಾಕಾಯ್ತಾ ಇರಾನ್ ಯುದ್ಧ? ಯುದ್ಧ ವಿರಾಮ ಘೋಷಿಸ್ತಾರ ಟ್ರಂಪ್? ಹೌದು, ಕಾವೇರಿರುವ ಮಧ್ಯಪ್ರಾಚ್ಯದ ರಣಾಂಗಣದಲ್ಲಿ ಇನ್ನು ಮುಂದೆ ಮತ್ತು ಗುಂಡುಗಳ ಸದ್ದು ಕೇಳಿಸೋದಿಲ್ಲ. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ರಕ್ತಪಾತಕ್ಕೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ್ದಾರೆ ಎನ್ನಲಾಗ್ತಿದೆ. ಗುರುವಾರ ಟ್ರಂಪ್ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದು ಇಡೀ ಜಗತ್ತಿನ ಕಣ್ಣು ಈ ಪ್ರೆಸ್ ಮೀಟ್ನತ್ತ ಕೇಂದ್ರೀಕರಿಸಿದೆ. ಚುನಾವಣೆಗೂ ಮುನ್ನವೇ ನಾನು ಯುದ್ಧ ನಿಲ್ಲಿಸ್ತೀನಿ ಅಂತ ಸಾರಿದ್ದ ಟ್ರಂಪ್ ಈಗ ಆ ಮಾತನ್ನ ಉಳಿಸಿಕೊಳ್ಳೋಕೆ ಗುರುವಾರ ದೊಡ್ಡ ಘೋಷಣೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಯುದ್ಧ ನಿಲ್ಲಿಸಲು ಇಸ್ರೇಲ್ಗೆ ಟ್ರಂಪ್ ಆದೇಶಿಸಿದ್ದಾರಾ? ಯುದ್ಧ ವಿರಾಮಕ್ಕೆ ಟ್ರಂಪ್ ಡೀಲ್ ಕುದುರಿಸಿದ್ದಾರಾ? ಯುದ್ಧ ವಿರಾಮದ ಘೋಷಣೆ ಮಾಡ್ತಾರಾ? ಸುದ್ದಿಗೋಷ್ಠಿಯಲ್ಲೇ ಕದನ ವಿರಾಮ ಘೋಷಿಸುವಂತೆ ಇರಾನ್ಗೆ ಟ್ರಂಪ್ ಒತ್ತಡ ಹೇರುವ ಸಾಧ್ಯತೆ ದಟ್ಟವಾಗಿದೆ. ಟ್ರಂಪ್ರ ಈ ಸುದ್ದಿಗೋಷ್ಠಿಯಲ್ಲಿ ಕೇವಲ ಯುದ್ಧ ವಿರಾಮ ಮಾತ್ರವಲ್ಲ, ಇಡೀ ಮಧ್ಯಪ್ರಾಚ್ಯಕ್ಕೆ ಹೊಸ ಶಾಂತಿ ಒಪ್ಪಂದದ ಬ್ಲೂ ಪ್ರಿಂಟ್ ಬಿಡುಗಡೆ ಮಾಡಿದ್ರು ಅಚ್ಚರಿ ಪಡಬೇಕಿಲ್ಲ. ವೇಳೆ ಟ್ರಂಪ್ ಯುದ್ಧ ವಿರಾಮ ಘೋಷಣೆ ಮಾಡಿದ್ರೆ ಅದು ವಿಶ್ವ ರಾಜಕಾರಣದಲ್ಲಿ ದೊಡ್ಡ ಮೈಲಿಗಲ್ಲಾಗಲಿದೆ. ಒಟ್ಟಿನಲ್ಲಿ ಟ್ರಂಪ್ ಅಂದ್ರೆ ಅನಿರೀಕ್ಷಿತ ತಿರುವುಗಳ ಸರ್ದಾರ. ಟ್ರಂಪ್ ಇಸ್ರೇಲ್ ಫಲಸ್ತೀನ್ ನಡುವಿನ ದಶಕಗಳ ದ್ವೇಷಕ್ಕೆ ಅಂತ್ಯ ಹಾಡುತ್ತಾರ ಅನ್ನೋದನ್ನ ಕಾದು ನೋಡಬೇಕು. ವಿಡಿಯೋ ಜರ್ನಲಿಸ್ಟ್ ಜೊತೆ ಅಂತಾರಾಷ್ಟ್ರೀಯ ಸುದ್ದಿ ವಿಭಾಗ ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.